ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಏಕೆ ಕೊಡಬೇಕು? ಜಾಮೀನು ನೀಡಲು 8 ಮುಖ್ಯ ಕಾರಣ ಮುಂದಿಟ್ಟ ವಕೀಲ್ ಸಿ.ವಿ. ನಾಗೇಶ್. ಸಾಕ್ಷಿ ನಂಬರ್ 69 ಬಿಟ್ಟರೆ ಈ ಪ್ರಕರಣದಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ. ಈ ಕೇಸಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸಲು ಪೊಲೀಸರು ತಡ ಮಾಡಿದ್ದಾರೆ. ಕೆಲವು ಸಾಕ್ಷಿಗಳನ್ನ ಪೊಲೀಸರು ಬೇಕಂತಲೇ ಸೃಷ್ಟಿ ಮಾಡಿದ್ದಾರೆ. ಶೆಡ್ನ ವಾಚ್ಮನ್ ಹೇಳಿಕೆಯನ್ನು ಕೊಲೆಯಾದ 5 ದಿನದ ಬಳಿಕ ದಾಖಲಿಸಿದ್ದಾರೆ. ಇತರರ ಹೇಳಿಕೆಯನ್ನು ಜೂನ್ 15ರಂದು ದಾಖಲಿಸಿದ್ದಾರೆ. ವಿಳಂಬಕ್ಕೆ ಕಾರಣ ನೀಡಿಲ್ಲ. ಜೂನ್ 8ರಂದು ಸಾವು ಸಂಭವಿಸಿದೆ. ಜೂನ್ 11ರಂದು ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ತಡವಾಗಿರುವುದಕ್ಕೆ ಕಾರಣಗಳನ್ನೇ ಪೊಲೀಸರು ನೀಡಿಲ್ಲ. ಸಾವಿನ ಸಮಯ ಅಂದಾಜು ಮಾಡಲು ಸಾಧ್ಯವಿಲ್ಲವೆಂದು ಪೋಸ್ಟ್ ಮಾರ್ಟಮ್ನಲ್ಲಿದೆ. ಶವವನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಿದ್ದರಿಂದ ಸಮಯ ಅಂದಾಜಿಸಲಾಗಿಲ್ಲ. ಹೀಗಾಗಿ ನಿಖರ ಮಾಹಿತಿ ನೀಡಲು ಸಾಧ್ಯವಿಲ್ಲವೆಂದು ದಾಖಲಿಸಿದ್ದಾರೆ. ಜುಲೈ 7ರಂದು ನೀಡಿರೋ ವರದಿಯಲ್ಲಿ ಫೋಟೋ ನೋಡಿ ಸಾವಿನ ಸಮಯ ಅಂದಾಜಿಸಲಾಗಿದೆ. ರೇಣುಕಾಸ್ವಾಮಿ ಫೋಟೋ ನೋಡಿ ಸಾವಿನ ಸಮಯವನ್ನ ಅಂದಾಜಿಸುವುದು ಸರಿಯಲ್ಲ. ಇದು ಸೂಕ್ತ ಕ್ರಮವಲ್ಲ. ಇಲ್ಲಿ ಸಾಕ್ಷ್ಯಗಳನ್ನು ತಿರುಚುವ ಪ್ರಯತ್ನ ಮಾಡಿರುವ ಅನುಮಾನ ಮೂಡಿದೆ. ಇಂದು 57ನೇ CCH ಕೋರ್ಟ್ನಲ್ಲಿ ಪ್ರಬಲವಾದ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಪೊಲೀಸರನ್ನ ಕಂಗಾಲು ಮಾಡಿಬಿಟ್ಟಿದ್ದಾರೆ. ಇವತ್ತಿನ ಒಂದು ವಿಚಾರಣೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಏಕೆ ಕೊಡಬೇಕು? ಜಾಮೀನು ನೀಡಲು 8 ಮುಖ್ಯ ಕಾರಣ ಮುಂದಿಟ್ಟ ವಕೀಲ್ ಸಿ.ವಿ. ನಾಗೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ನೀಡಲೇಬೇಕು. ಯಾಕಂದರೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ತಿರುಚಿದ್ದಾರೆ. ಪೊಲೀಸರು ಸುಳ್ಳು ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ಜಾಮೀನು ನೀಡಲು 8 ಮುಖ್ಯ ಕಾರಣವನ್ನ ತಿಳಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಸಾಕ್ಷಿ ನಂಬರ್ 69 ಬಿಟ್ಟರೆ ಈ ಪ್ರಕರಣದಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ. ಈ ಕೇಸಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಲು ಪೊಲೀಸರು ತಡ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ಆಗಿರಬಹುದು ಹಾಗೂ ವಾಚ್ಮನ್ ನರೇಂದ್ರ ಸಿಂಗ್ ಅವರ ಒಂದು ಹೇಳಿಕೆಗಳನ್ನು ದಾಖಲಿಸುವುದು ಕೂಡ ತಡವಾಗಿದೆ. ಮರ್ಡರ್ ಆಗಿ 5 ದಿನಗಳ ಬಳಿಕ ಶೆಡ್ನ ವಾಚ್ಮನ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಇತರರ ಹೇಳಿಕೆಯನ್ನು ಜೂನ್ 15ರಂದು ದಾಖಲಿಸಿದ್ದಾರೆ ಪೊಲೀಸರು. ವಿಳಂಬಕ್ಕೆ ಕಾರಣ ಯಾಕೆ ನೀಡಿಲ್ಲ ಪೊಲೀಸರು? ಹಾಗಾದ್ರೆ ಜೂನ್ 8ರಂದು ಸಾವು ಸಂಭವಿಸಿದೆ. ಆದರೆ ಜೂನ್ 11ರಂದು ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗಿದೆ. ಸಾವಿನ ಸಮಯ ಅಂದಾಜು ಮಾಡಲು ಸಾಧ್ಯವಿಲ್ಲವೆಂದು ಪೋಸ್ಟ್ ಮಾರ್ಟಮ್ನಲ್ಲಿದೆ. ಶವವನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಿದ್ದರಿಂದ ಸಮಯ ಅಂದಾಜಿಸಲಾಗಿಲ್ಲ. ಕೇವಲ ಫೋಟೋ ನೋಡಿ ರೇಣುಕಾಸ್ವಾಮಿ ಅವತ್ತೇ ಸತ್ರು ಹಿಂದೆ ಸತ್ರು ಅಂತ ಹೇಳೋಕ್ಕಾಗಲ್ಲ. ಅಂದಾಜಿಸಲಾಗುವುದು ಸರಿಯಲ್ಲ. ಇದು ಸೂಕ್ತ ಕ್ರಮವಲ್ಲ. ಇಲ್ಲಿ ಸಾಕ್ಷ್ಯಗಳನ್ನ ತಿರುಚಲಾಗಿದೆ. ಸಾಕ್ಷ್ಯಗಳನ್ನ ತಿರುಚುವ ಪ್ರಯತ್ನ ಕೂಡ ನಡೀತಾ ಇದೆ. ಸಾಕ್ಷ್ಯಗಳನ್ನ ತಿರುಚುವ ಪ್ರಯತ್ನ ಕೂಡ ನಡೆದಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿ.ವಿ. ನಾಗೇಶ್. ಶವವನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಿದ್ದರಿಂದ ಸಮಯ ಅಂದಾಜಿಸಲಾಗಲ್ಲ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಅಂದ್ರೆ ಬೇಲ್ನ ಯಾಕೆ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ಕಾರಣ ನೀಡಿದ್ದಾರೆ. ಜಾಮೀನು ನೀಡಲು 8 ಮುಖ್ಯ ಕಾರಣ ಮುಂದಿಟ್ಟಿದ್ದಾರೆ. ಸಾಕ್ಷಿ ನಂಬರ್ 69 ಬಿಟ್ರೆ ಪ್ರಕರಣದಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ. ಶೆಡ್ನ ವಾಚ್ಮನ್ ಹೇಳಿಕೆಯಾಗಿರಬಹುದು, ಡಿಜಿಟಲ್ ಸಾಕ್ಷ್ಯಗಳಾಗಿರಬಹುದು, ಹಲವು ಅನುಮಾನಗಳನ್ನ ವ್ಯಕ್ತ ಮಾಡಿದೆ. ಇತರರ ಹೇಳಿಕೆಯನ್ನ ಜೂನ್ 15ರಂದು ದಾಖಲಿಸಿದ್ದಾರೆ. ಪೊಲೀಸರು ದರ್ಶನ್ನ ಹಿಂದೆ ಷಡ್ಯಂತ್ರ ನಡೆಸಿದ್ರಾ ಹೇಗೆ ಅಂತ, ದರ್ಶನ್ ಹಿಂದೆ ಒಳಸಂಚು ನಡೆಸಿದ್ರ ಪೊಲೀಸರು ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ? ಇಂದು ಕೂಡ ದರ್ಶನ್ ಅವರಿಗೆ ಇಷ್ಟೊಂದು ಪ್ರಬಲವಾಗಿ ವಾದ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಆದರೂ ಸಹಿತ ಇವತ್ತು ದರ್ಶನ್ನ ಒಂದು ಬೇಲ್ ಅರ್ಜಿಯನ್ನ ಮತ್ತೆ ಮುಂದೂಡಲಾಗಿದೆ. ಬೇಲ್ ಅರ್ಜಿಯನ್ನ ಇನ್ನು 3 ದಿನಗಳ ಬಳಿಕ ಮತ್ತೆ ಮುಂದೂಡಲಾಗಿದೆ. ಅಕ್ಟೋಬರ್ 8ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಲಾಗಿದೆ. ಅಕ್ಟೋಬರ್ 8ರಂದಾದರೂ ದರ್ಶನ್ಗೆ ಬೇಲ್ ಸಿಗುವ ಸಾಧ್ಯತೆ ಇದೆಯಾ? ಕಾದು ನೋಡಬೇಕಾಗಿದೆ.